500 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡಬೇಕು. ಜೀತು ಮುಕ್ತರಿಗೆ 2000 ಕ್ರಿಯೆ ಯೋಜನೆಯ ಪ್ರಕಾರ ಸಮಗ್ರ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸಬೇಕು. 3 ಜೀತು ಮುಕ್ತರಿಗೆ ಮಾರಕವಾಗಿರುವ SOPಯನ್ನು ಈ ಕೂಡಲೇ ರದ್ದುಗೊಳಿಸಬೇಕು. 4 ಉಪವಿಭಾಗ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಹೈಪವರ್ ಕಮಿಟಿಗಳಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಸಲುವಾಗಿ ನಡೆಯುವ ಸಭೆ ಸಮಾರಂಭ ಸಮಿತಿಗಳಿಗೆ ಜೀತು ಮುಕ್ತರು ಮತ್ತು ಜೀತದ ಕುಟುಂಬದಿಂದ ಬಂದಂತ ಜೀತ ನಿರ್ಮೂಲನೆಗೆ ಶ್ರಮಿಸಿರುವ ಜೀವಿಕ ಸಂಘಟನೆಯ ಕರ್ನಾಟಕ ಜೀತಳು ಮತ್ತು ಕೃಷಿ ಕಾರ್ಮಿಕ ಒಕ್ಕೂಟ ಹಾಗೂ ವಿಮುಕ್ತಿ ಟ್ರಸ್ಟ್ನ ಸದಸ್ಯರಿಗೆ ಪ್ರಾಶಸ್ತ್ಯ ನೀಡಿ ಸದಸ್ಯರನ್ನಾಗಿ ನೇಮಿಸಬೇಕು. ಜೀತ ಮುಕ್ತರು ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಯಾವುದೇ ವಿಧವಾದ ಖರಾಬು, ಗೋಮಾಳ, ಅರಣ್ಯ ಭೂಮಿ ಮೇಲಿರುವ ನಿಯಮಗಳನ್ನು ಸಡಿಲಿಸಿ ಭೂ ಮಂಜೂರಾತಿ ಮಾಡಬೇಕು. ಕುಹಣ ಸರ್ವೆ ನಂಬರು 23, 48, 45, ಬೂದನೂರು ಸರ್ವೆ ನಂಬರು 18ರಲ್ಲಿ. 6 ಬೆಳಗನಹಳ್ಳಿ ಕಾವಲ್ ಸರ್ವೆ ನಂಬರು 1 ಗ್ರಾಮ ಠಾಣೆ ಜಾಗವನ್ನು ಬಿಡಿಸಿ ಬೆಳಗನಹಳ್ಳಿ ಗ್ರಾಮದ ಜೀತು ಮುಕ್ತರಿಗೆ ನಿವೇಶನ ಹಂಚಬೇಕು. 7 ಜೀತು ವಿಮುಕ್ತ ಕುಟುಂಬದ ಮಹಿಳೆಯರು ಸ್ಥಾಪಿಸಿರುವ ಮಹಿಳಾ ಸಂಘಗಳಿಗೆ 25 ಲಕ್ಷದ ಪ್ರತಿ ಸಂಘಕ್ಕೆ ಸಾಲ ಸೌಲಭ್ಯ ನೀಡಬೇಕು. 8 ಜೀತ ಪದ್ಧತಿ ನಿರ್ಮೂಲನೆ ಮತ್ತು ಪುನರ್ವಸತಿಗಾಯ ಸಲುವಾಗಿ ಆಯೋಗ ಪ್ರಾಧಿಕಾರ ರಚಿಸಬೇಕು. ಈ ಆಯೋಗಕ್ಕೆ ಜೀವಿಕ ಒಕ್ಕೂಟ ವಿಮುಕ್ತಿ ಟ್ರಸ್ಟ್ ಸದಸ್ಯರಿಗೆ ಅವಕಾಶ ಕೊಡಬೇಕು. 9 ಜೀತ ಮುಕ್ತರಿಗೆ ಆರ್ಥಿಕವಾಗಿ ಅಭಿವೃದ್ಧಿಪಡಿಸಿ ಸ್ವಾವಲಂಬಿ ಬದುಕನ್ನು ಕಲ್ಪಿಸಲು ಅವರ ಅವಲಂಬಿತ ಕುಟುಂಬ ವರ್ಗದವರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಲು ತರಬೇತಿ ಕೇಂದ್ರ ತೆರೆಯಲು ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 10 ಗುಂಟೆ ನಿವೇಶನ ನೀಡಬೇಕು. 10 ಪ್ರತಿ ಜೀತು ಮುಕ್ತರಿಗೆ ವಿವಿಧ ನಿಗಮ ಮಂಡಳಿಗಳಿಂದ ದಾಖಲಾತಿ ಹೆಸರಲ್ಲಿ ಸದಾಯಿಸದೆ ಬಿಡುಗಡೆ ಪತ್ರದ ಆಧಾರದ ಮೇಲೆ ನೇರ ಸಾಲ ಸೌಲಭ್ಯ ಕಲ್ಪಿಸಬೇಕು. 11 ಜೀತ ವಿಮುಕ್ತರಿಗೆ ಕಳೆದ 35 ವರ್ಷಗಳಿಂದ ಶ್ರಮಿಸುತ್ತಿರುವ ಜೀವಿಕ ಕಾರ್ಯಕರ್ತರು ಒಕ್ಕೂಟದ ಮುಖಂಡರಿಗೆ ಸಾಲ 25ರಿಂದ 50 ಲಕ್ಷದವರೆಗೆ ನೇರ ಸಾಲ ನೀಡಬೇಕು. ಜೊತೆಗೆ ಇಲ್ಲಿ ಕೆಲವು ಜೀತು ಮುಕ್ತರಿದ್ದಾರೆ, ಅವರಿಗೆ ಅಲ್ಪ ಸ್ವಲ್ಪ ಭೂಮಿ ಇದೆ. ಆ ಭೂಮಿಗಳನ್ನ ಸಾಗುವಳಿ ಆಗಿದ್ರು ಸಹ ಅವರಿಗೆ ಬೇರೆಯವರು ಅದನ್ನ ಅಕ್ರಮ ಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಯಮಕನಹಳ್ಳಿ ಸರ್ವೆ ನಂಬರ್ 4/7ರಲ್ಲಿ ತಹಶೀಲ್ದಾರ್ ಸಾಹೇಬರು ಗಮನಕ್ಕೆ ತಂದಿದ್ದೀನಿ. ಶಿವನಂಜಯ್ಯ ಅಂತ ಅಂದ್ಬಿಟ್ಟು ಕೋಳಗಲ್ದವರು. ಹಾಗಾಗಿ ಅವರಿಗೆ ದಯಮಾಡಿ ಅವ್ರಿಗೆ ಪೊಸಿಷನ್ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.